ವೆಲ್ಕಮ್ ಟು ಅರುಣೋದಯ ಚಾನಲ್. ಆಶಾ ಸೌರಭ ಕಾದಂಬರಿಯ ಎಪಿಸೋಡ್ 5ಕ್ಕೆ ಸ್ವಾಗತ. ಶಾಮಣ್ಣನವರ ಮಿದುಳು ಚುರುಕಾಗಿ ಕೆಲಸ ಮಾಡತೊಡಗಿತು. ಬುದ್ಧಿಯೇ ಸ್ಥಿಮಿತಿಗೆ ಬರಲಿಲ್ಲ. ಅವ್ಯಕ್ತ ಭಯವೊಂದು ಅವರನ್ನು ಆವರಿಸಿತು. ರಾತ್ರಿಯಲ್ಲೇ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಸದ್ಯಕ್ಕೆ ಅನುಪಮಳನ್ನು ತಮ್ಮ ಗೆಳೆಯರ ಮನೆಯಲ್ಲಿ ಬಿಡುವುದು. ಬೆಳಗಿನ ಮೊದಲು ಬಸ್ಸಿಗೆ ಹೋದವರು ಸಂಜೆ ಬಂದಾಗ ಸ್ವಲ್ಪ ಗೆಲುವಾಗಿದ್ದರು. ಉಡುಪು ಬದಲಾಯಿಸಿಕೊಂಡು ನಡುಮನೆಯಲ್ಲೇ ಕೂತರು. ವಾರೆಗಣ್ಣಿನಿಂದ ಮಗಳ ಕಡೆ ನೋಡಿದರು. ಕುಡಿಯೋಕ್ಕೊಂದು ಏನಾದರೂ ತಣ್ಣಗೆ ತರ್ತೀಯಾ? ಅನುಪಮನ್ನು ಎದ್ದು ಹೋದಳು. ಸುನಂದಮ್ಮ ಮನೆಯಲ್ಲಿರಲಿಲ್ಲ. ಪ್ರತಿದಿನ ಹೂ ಕೀಳುವ ನೆಪದಲ್ಲಿ ತೋಟಕ್ಕೆ ಹೋಗುತ್ತಿದ್ದರು. ತೋಟಕ್ಕೆ ಬರುವ ಗೋಕುಲ್ ಜೊತೆ ಮಾತನಾಡದಿದ್ದರೂ ಅವನನ್ನು ಕಣ್ತುಂಬ ನೋಡಿ ಬರುತ್ತಿದ್ದರು. ಅಂತಃಕರಣ ಸೆಳೆಯೊಡೆದಾಗ ಯಾರು ತಡೆಯಲು ಸಾಧ್ಯ? ತಣ್ಣನೇನು ಒಂದು ಚೊಂಬು ನೀರು ಹಿಡಿದು ಬಂದಳು. ಸದ್ಯಕ್ಕೆ ಅವರಿಗೆ ಅಷ್ಟು ಸಾಕೆಂದು ಅನುಪಮಳಿಗೂ ಗೊತ್ತು. ಚೊಂಬನೆತ್ತಿ ಗಟಗಟನೆ ನೀರು ಕುಡಿದರು. ಬಸ್ನಲ್ಲಿ ವಿಪರೀತ ಹೇಗೆ ಓಡಾಡ್ತೀಯೋ ಏನೋ. ಅವರ ಸ್ವರದಲ್ಲಿ ಬೇಸರ ಓಡಾಡಿತು. ಇದು ಯಾವುದಕ್ಕೋ ಪೀಠಿಕೆ ಎಂದು ಅನುಪಮಳಿಗೆ ಗೊತ್ತು. ಒಂದೊಂದು ದಿನ ಅಷ್ಟೇ, ನಮಗೂ ಮಾಮೂಲಾಗಿ ಹೋಗಿದೆ, ಏನೂ ಅನಿಸೋಲ್ಲ. ತಲೆ ಎತ್ತಿ ನೇರವಾಗಿ ಮಗಳ ಕಡೆ ನೋಡಿದರು. ಕಣ್ಣುಗಳಲ್ಲಿ ತೀಕ್ಷ್ಣತೆ ಹೆಚ್ಚಾಯಿತು. ಅವಳ ಬುದ್ಧಿವಂತಿಕೆಯ ಬಗ್ಗೆ ಅಪಾರ ಗೌರವ. ವಾದದಲ್ಲಿ ಅನುಪಮನ ಗೆದ್ದಾಗ ಶಬಾಷ್ಗಿರಿ ಕೊಡುತ್ತಿದ್ದರು. ಆಗ ಈಗ ಒಂದೇ ತರಹ ಕಸವಿಸಿ. ನಿಮ್ಮಮ್ಮ ಎಲ್ಲಿ? ಕುರ್ಚಿಯ ಹಿಡಿಯ ಮೇಲೆ ಕೈ ಬಿತ್ತು. ಕಾಲು ಕಂಪಿಸಿದವು. ಯಾಕೆ? ತಮ್ಮಲ್ಲೇ ಪ್ರಶ್ನಿಸಿಕೊಂಡರು. ಪಾದಗಳನ್ನು ಭದ್ರವಾಗಿ ನೆಲದ ಕಡೆ ಇಟ್ಟರು. ಯಾಕಪ್ಪ ಅಂತ ಕೇಳಿದಳು ಅನುಪಮ. ಏನಿಲ್ಲ, ಬಸ್ನಲ್ಲಿ ಬಂದೆ ನೋಡು, ನಿಂತ್ಕೊಂಡು, ಅದಕ್ಕಾಗಿ ಕಾಲು ನೋವ್ತಾ ಇದೆ. ಅನುಪಮಳ ಮಿದುಳು ರಣರಂಗವಾಯಿತು. ಗದ್ದಕ್ಕೆ ಕೈ ಹಚ್ಚಿ ಯೋಚಿಸುತ್ತಾ ಕೂತುಬಿಟ್ಟಳು. ಇಲ್ಲಿ ಯೋಚಿಸಿದಷ್ಟು ವಿಚಾರಶಕ್ತಿಯ ಪ್ರಬಲವಾಗುತ್ತಿತ್ತು. ಶ್ರೀನಿಮಾವ ದೊಡ್ಡ ತಪ್ಪು ಮಾಡಿದ್ದ, ಆದರೆ ಅವನ ಮಗ ಮಾಡಿದ ತಪ್ಪೇನು? ಮನದಲ್ಲೇ ಜಿಜ್ಞಾಸೆ ಹುಟ್ಟಿಕೊಂಡಿತು. ಹೆಜ್ಜೆ ಸಪ್ಪಳಕ್ಕೆ ತಲೆ ಎತ್ತಿದಳು. ತಾಯಿ ಹಿಡಿದ ಬಂದ ಬುಟ್ಟಿ ಮೇಲೆ ಅವಳ ಕಣ್ಣು ಆಡಿತು. ತೋಟದಲ್ಲಿರುವ ಎಲ್ಲ ಥರದ ಹೂವನ್ನು ಕಿತ್ತು ತಂದಿದ್ದರು. ಅನುಪಮಳ ತುಟಿಯಂಚಿಯಲ್ಲಿ ಕಿರುನಗೆ ಅರಳಿತು. ನಿಮ್ಮಪ್ಪ ಬಂದ್ರಾ? ಸುನಂದಮ್ಮ ಸ್ವರದಲ್ಲಿ ಒಂದು ತರಹ ಭಯವಿತ್ತು. ಬಂದರು ಇವರಂತ ಬೆನ್ನು ಹಾಕಿ ಹೊರಗೆ ನಡೆದಳು. ಈಚೆಗೆ ಮನೆಯಲ್ಲಿನ ಹರ್ಷ ಶಾಂತಿ ಮಾಯವಾಗಿತ್ತು. ಅವಳಿಗಂತೂ ತಲೆ ಕೆಟ್ಟಂತಾಗಿತ್ತು. ಪ್ರತಿಯೊಂದಕ್ಕೂ ದಿಗ್ಬಂಧನ. ಅವಳಿಗಂತೂ ತಲೆ ಕೆಟ್ಟು ಹೋಗಿತ್ತು. ದಿನ ಒಂದಲ್ಲ ಒಂದು ವಿಷಯಕ್ಕೆ ಹಾರಾಟ. ಗೋಕುಲ್ ಸುನಂದಮ್ಮನ ಶಾಮಣ್ಣನವರ ಮಿದುಳಿನಲ್ಲಿ ಬಲವಾಗಿ ನೆಲೆಯೂರಿಬಿಟ್ಟಿದ್ದ. ಸದಾ ಅವರಿಗೆ ಅವನದೇ ಯೋಚನೆ. ಹಳ್ಳಿಯ ಇತರ ಜನರಂತೆ ಇವರ ತಲೆ ಕೆಡಿಸಿಕೊಳ್ಳದೆ ಇರಲು ಯಾಕೆ ಸಾಧ್ಯವಿಲ್ಲ ಎಂದುಕೊಳ್ಳುತ್ತಿದ್ದಳು ಅನುಪಮ. ತಂದೆಯ ಜೋರಿನ ಸ್ವರ ಕಿವಿಗೆ ಬಿದ್ದಾಗ ಹೊರಗೆ ಬಂದಳು. ವಾಮನ್ಗೆ ಹೇಳಿ ಎಲ್ಲ ಏರ್ಪಾಟ್ ಮಾಡಿ ಬಂದಿದ್ದೇನೆ. ಅವಳೇನು ಓಡಾಡಿ ಬಳಲೋದು ಬೇಡ, ಅಲ್ಲೇ ಇರಲಿ. ಅನುಪಮ ಬೆಜ್ಜಿ ಬಿದ್ದಳು. ಅವಳ ಕಣ್ಣುಗಳಲ್ಲಿ ವಿಸ್ಮಯ ಹಿಣಿಕಿತು. ಮುಂದಿನ ವರ್ಷ ಏನಾದರೂ ವ್ಯವಸ್ಥೆ ಮಾಡೋಣ. ಸುನಂದಮ್ಮನ ಮಾತಿಗೆ ಶಾಮಣ್ಣನವರು ಉರಿದು ಬಿದ್ದರು. ವಿನಾಕಾರಣ ಅವರ ಮೂಗಿನ ತುದಿ ಕೆಂಪಾಗಿತ್ತು. ಕತ್ತಿನ ನರಗಳು ಉಬ್ಬಿಕೊಂಡವು. ಹೆಂಡತಿಯನ್ನು ದುರದುರನೆ ನೋಡಿದರು. ಸಂಶಯಗ್ರಸ್ತ ಮನ ಹೆಂಡತಿಯನ್ನು ಅನುಮಾನಿಸದೇ ಬಿಡಲಿಲ್ಲ. ಬಾಯಿ ಮುಚ್ಚಿಕೊಂಡು ಸುಮ್ಮನಿರೋದು ಕಲಿ. ಅವಳು ಉಸಾಬರಿ ನಿನಗೆ ಬೇಡ, ಅವಳು ಇಲ್ಲಿರೋದು ಬೇಡ ಅಷ್ಟೇ. ಗಡ್ಡಿ ತುಂಡು ಮಾಡಿದರಂತೆ ನಿರ್ಧಾರದ ಧ್ವನಿಯಲ್ಲಿ ಹೇಳಿದರು. ಸುನಂದಮ್ಮ ಸ್ವರ ಉಡುಗಿ ಹೋಯಿತು. ಇರೋ ಒಬ್ಬ ಮಗಳನ್ನು ತಮ್ಮ ಕಣ್ಣು ಮುಂದೆ ಇರಿಸಿಕೊಳ್ಳುವುದು ಅವರ ಆಸೆ. ಅವಳೇನು ಕಾಲೇಜ್ ಕಲಿಯೋದು ಬೇಡ, ಗಂಡು ಸಿಗೋವರೆಗೆ ಮನೆಯಲ್ಲಿ ಇರಲಿ. ನೇರವಾಗಿ ವಿರೋಧ ವ್ಯಕ್ತಪಡಿಸಿದರು. ಶಾಮಣ್ಣನವರು ಸ್ವಲ್ಪ ಮೆತ್ತಗಾದರು. ಹೆಂಡತಿ ಕಣ್ಣಿನ ತುಂತುರು ಕಂಡಾಗ ಅವರದೆಯಲ್ಲಿ ನೋವು ಕಾಣಿಸಿಕೊಂಡಿತು. ವ್ಯರ್ಥವಾಗಿ ನೋಯಿಸೋದಕ್ಕೆ ಅವರಿಗೆ ಬೇಸರವಾಯಿತು. ಯಾಕೆ ಅಳ್ತೀಯ? ಸಿಡಿಮಿಡಿ ವ್ಯಕ್ತಪಡಿಸಿದರು. ಶಾಮಣ್ಣನವರಿಗೆ ತಂದೆಯ ಮ್ಲಾನವಾದನ ಜ್ಞಾಪಕ್ಕೆ ಬಂತು. ಎಂಥ ಅಗ್ನಿಕುಂಡವನ್ನು ಬಿಚ್ಚಿಟ್ಟುಕೊಂಡು ಸಹಜ ಬದುಕಿನ ಬಗೆಗೆ ಆಸಕ್ತಿ ಅಳುತ್ತಿದ್ದರು. ಈ ಹೆಂಗಸರಿಗೆ ಅಳುದೊಂದೇ ಗೊತ್ತು. ಅಸಹನೆ ವ್ಯಕ್ತಪಡಿಸಿದರು. ನಿಂಗೆ ಒಬ್ಬಳಿಗೆ ಅಲ್ಲ ಮಗಳ ಮೇಲೆ ಪ್ರೀತಿ ಇರೋದು, ನನಗೂ ಇದೆ. ಬಳಲಿದ ಮೈ ಮನವನ್ನಿತ್ತು ಹೊರಗೆ ನಡೆದರು. ಹೊಸಲು ದಾಟಿ ಜಗಲಿ ಅಂಚಿಗೆ ಬಂದರು. ಡಾಕ್ಟರ್ ಗೋಕುಲ್ ಬ್ಯಾನೆಟ್ ಹತ್ತಿ ಕಾರಿನ ರಿಪೇರಿಯಲ್ಲಿ ತೊಡಗಿದ. ಅರಿವಾಗದಂತೆ ಅವರ ನೋಟ ನಿಶಬ್ದವಾಗಿ ಅಲ್ಲಿ ನಿಂತಿತು. ಮನದಲ್ಲಿ ಅವ್ಯಕ್ತವಾದ ತೊಯ್ದಾಟ. ಶ್ರೀನಿವಾಸನನ್ನು ಅವರು ನೋಡಿದ್ದರು. ಎಲ್ಲ ಅದೇ ರೂಪ. ಅಮೆರಿಕ ತಾಯಿಯ ಗರ್ಭಸಂಚಾತನವಾಗಿದ್ದರೂ ಭಾರತೀಯ ಶ್ರೀನಿವಾಸನ ಪುತ್ರ. ರೂಪು ನಡತೆ ಸಹಜವೇ. ಹೊರಗೆ ಎಣಿಕಿದ ಅನುಪಮ ಬಂದು ನಗುವನ್ನು ತಡೆಯಲಾರದೆ ಬಾಯಿಯ ಮೇಲೆ ಕೈ ಇಟ್ಟುಕೊಂಡು ಎರಡೆಜ್ಜೆ ಹಿಂದಕ್ಕೆ ಸರಿದಳು. ಸಹಾನುಭೂತಿಯಿಂದ ಅವಳ ಮನೆ ಮಿಡಿಯಿತು. ಅವರದೆಯ ಹಾರಾಟಕ್ಕೆ ಉತ್ತರ ಸಿಕ್ಕಂತಾಯಿತು. ಅಂದು ಬೆಳಗ್ಗೆ ಅನುಪಮ ತೋಟಕ್ಕೆ ಬಂದಾಗ ಸೂರ್ಯನ ಬೆಳಕಿನ ಕಿರಣಗಳು ಎಲ್ಲೆಡೆ ಹರಡಿತು. ಕಬ್ಬಿಣದ ತುಡಿಕೆಯ ಬಾಗಿಲ ಸೆರೆಸಿ ಒಳಗೆ ಹೋದಾಗ ಬಿಕೋ ಎನಿಸಿತು. ಅಡ್ಡ ಬೇಲಿಯನ್ನು ದಾಟಿ ನೋಟ ಹೊರ ನಡೆಯಿತು. ಕಣ್ಣು ಮನ ತಂಪಾಯಿತು. ಅರಳಿ ನಿಂತ ಚೆಂದದ ಗುಲಾಬಿ ಹೂಗಳು ಹೊಸ ಲೋಕವನ್ನೇ ಸೃಷ್ಟಿಸಿತ್ತು. ಡಾಕ್ಟರ್ ಗೋಕುಲ್ ಅಭಿರುಚಿ ಮನದಲ್ಲಿಯೇ ಮೆಚ್ಚುಗೆ ಮೂಡಿಸಿತು. ಬೇಲಿಯ ಬಳಿ ಹೋಗಿ ನಿಂತಳು. ಸಂತೋಷದಿಂದ ಕುಣಿದು ಕುಪ್ಪಳಿಸುವಂತಾಯಿತು. ಸ್ವಪ್ನ ಲೋಕದ ನಡುವೆ ವಿಹರಿಸಿದಂತಾಯಿತು.
ಮುತ್ತಿಕ್ಕುವ ಸೂರ್ಯನ ಹೊನ್ನಿನ ಕಿರಣಗಳಿಂದ ಅದ್ಭುತವಾದ ಹೂಗಳು ಒಂದರ ನಡುವೆ ಒಂದು ಪೈಪೋಟಿ ನಡೆಸದಂತೆ ಕಂಡಿತು. ಬ್ಯೂಟಿಫುಲ್, ಮಾರ್ವಲಸ್ ಉದ್ಗರಿಸಿದಳು. ಅವಾರೆ ಪೂವಯ್ಯನ ಸ್ವರ ಅವಳನ್ನು ವಾಸ್ತವ ಲೋಕಕ್ಕೆ ಮರಳಿಸಿತು. ಸಣ್ಣ ಅಗೆಯುವ ಗುದ್ದಲಿ ಅವನ ಕೈಯಲ್ಲಿತ್ತು. ಮುಖದಲ್ಲಿ ಗೆಲುವಿನ ಕಳೆ. ತೋಟ ತುಂಬ ಚೆನ್ನಾಗಿ ಮಾಡಿದೀಯಾ? ಅವಳ ಮೆಚ್ಚುಗೆಗೆ ಅವನ ಮುಖ ಮೊರದಗಲ ಆಯಿತು. ಕಣ್ಣುಗಳಲ್ಲಿ ಹೆಮ್ಮೆ ಕುಣಿಯಿತು. ನಂಗೆಲ್ಲಿ ಬರ್ತಾವವ? ಎಲ್ಲ ಅಯ್ಯಾರ ಡಾಕ್ಟರ್ ಸಾಹೇಬ್ರು ಮಾಡಿಸಿದ್ದು. ಪೂವಯ್ಯನ ನೋಟ ಸ್ವರದಲ್ಲಿ ಮೆಚ್ಚುಗೆ, ಗೌರವ ತುಳುಕಿತು. ಅವರ ಕೆಲಸ ಮಾಡ್ತಾರಾ? ಕುತೂಹಲದಿಂದ ಕೇಳಿದಳು. ಈಗ ಅವಳ ಕಣ್ಮುಂದೆ ಗೋಕುಲ್ನ ತುಂಬು ಶಿಸ್ತಿನ ವ್ಯಕ್ತಿತ್ವ ನಿಂತಿತು. ಓ, ಎಲ್ಲ ಮಾಡ್ತಾರೆ. ನಮ್ಮ ಪರಪ್ಪಸ್ವಾಮಿಗಳು ಅಷ್ಟು ನಿಲ್ಲೋರಲ್ಲ. ಅವನ ಸ್ವರದ ಧಾಟಿಯೇ ಬದಲಾಯಿತು. ಅತ್ತಿತ್ತ ನೋಡಿ ಹಿಂದಕ್ಕೆ ಬಂದಾಗ ಪೂವಯ್ಯ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ. ಊರಿನ ಕೆಳವರ್ಗದ ಜನ ಡಾಕ್ಟರ್ ಗೋಕುಲ್ನಲ್ಲಿ ಆತ್ಮೀಯತೆ ವಿಶ್ವಾಸ ಇರಿಸಿಕೊಂಡಿದ್ದರಿಂದ ಅವಳಿಗೆ ಗೊತ್ತು. ಇಷ್ಟು ಕಡಿಮೆ ಅವಧಿಯಲ್ಲಿ ಇದೊಂದು ಸಾಧನೆಯಾಗಿತ್ತು. ತಮ್ಮನ್ನು ದೂರ ಇರಿಸಿ ಗಡುಸು ಸ್ವರಗಳಲ್ಲಿ ಮಾತನಾಡಿಸುವ ಜನರನ್ನು ಕಂಡಿದ್ದ ಅವರಿಗೆ ಗೋಕುಲ್ ದೇವತಾಪುರುಷನಾಗಿದ್ದ. ಶುದ್ಧ ಭಾರತೀಯನಾಗಿದ್ದರೂ ಅನಾಗರಿಕತೆಯ ಮೌಢ್ಯಕ್ಕೆ ಗುರಿಯಾಗದೆ ಅಮೆರಿಕನರ ವೈಜ್ಞಾನಿಕ ಮನೋಭಾವವಾಗಿದ್ದನು. ಹಾಗೆಂದು ಮಾನವೀಯ ಮೌಲ್ಯಗಳು ಕಡೆಗಣಿಸಿರಲಿಲ್ಲ. ಗಾಳಿಗೆ ಉದುರಿದ ಹಣ್ಣೆಲೆಗಳೆಲ್ಲ ಅವಳನ್ನು ಬಂದು ಮುತ್ತಿಕೊಂಡುತ್ತಿದ್ದವು. ಅತ್ತಿತ್ತ ನೋಟವರಿಸಿದಳು. ಕೆಲವು ಗಿಡಗಳು ನೀರಿಲ್ಲದೆ ಒಣಗಿ ನಿಂತಿತ್ತು. ತಂದೆಗೆ ಆಸಕ್ತಿ ಇಲ್ಲ. ಈ ತೋಟದ ಕೆಲಸಕ್ಕಾಗಿ ಒಬ್ಬ ನೇಮಿತನಾಗಿರಲಿಲ್ಲ. ಜಮೀನು ಕೆಲಸ ಮಾಡೋ ಕೆಂಪನೇ ಪುರುಸೊತ್ತಾದಾಗ ಅಷ್ಟಿಷ್ಟು ನೀರು ತಂದು ಹಾಕುತ್ತಿದ್ದ. ಗುಣಗುಟ್ಟಲೇ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಈಚಲು ಬರಲನ್ನು ಕೈಗೆತ್ತಿಕೊಂಡಳು. ಅರ್ಧ ಗಂಟೆ ಶ್ರಮಪಟ್ಟು ಒಣಗಿದ ಎಲೆಗಳನ್ನು ಗುಡ್ಡೆ ಮಾಡಿದಳು. ಬಿಸಿಲಿನ ಝಳಕ್ಕೆ ಮುಖ, ಕತ್ತು, ಕಂಕುಳು ಬೆವರಿನಿಂದ ತೊಯ್ದು ಹೋಯಿತು. ಗುಡ್ ಮಾರ್ನಿಂಗ್ ಮೇಡಮ್. ಗೋಕುಲ್ನ ಸ್ವಸ್ವರಕ್ಕೆ ಬಗ್ಗಿದ ಸೊಂಟ ನೇರವಾಯಿತು. ಕಪ್ಪು ಕನ್ನಡಕ ಧರಿಸಿ ತುಂಬು ತೋಳಿನ ಬಿಳಿ ಪ್ಯಾಂಟ್ ತೊಟ್ಟು ಬೂದು ಬಣ್ಣದ ಶರ್ಟ್ ತೊಟ್ಟಿದ್ದ ಗೋಕುಲ್ ತುಂಬ ಆಕರ್ಷಕವಾಗಿ ಕಂಡ. ಗುಡ್ ಮಾರ್ನಿಂಗ್ ಡಾಕ್ಟರ್. ಸಂಕೋಚವಿಲ್ಲದೆ ಹೇಳಲು ಪ್ರಯತ್ನಪಟ್ಟಳು. ಬೆವರಿನ ಬಿಂದುಗಳು ಹಣೆಯ ಮೇಲೆ ಮುತ್ತಿನಂತೆ ಸಾಲುಗಟ್ಟಿ ನಿಂತವು. ಕಣ್ಣಿನಲ್ಲಿ ಲಜ್ಜೆ ಮಿನುಗಿತು. ಬಹಳ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಸವಿಯಾದ ಕನ್ನಡ ಸ್ವರ ಅವಳ ಮನಕ್ಕೆ ಹಿತವೆನಿಸಿತು. ಅವಳ ಬಟ್ಟಲು ಕಣ್ಣುಗಳು ಮತ್ತಷ್ಟು ಅಗಲವಾದವು. ತುಟಿಯಂಚಿನವರೆಗೆ ಬಂದಿದ್ದನ್ನು ನುಂಗಿಕೊಂಡಳು. ನೀವೇನು ಕೇಳೋಬೇಕೆಂದಿದ್ದೀರಾ ಅನ್ನೋದು ನನಗೆ ಗೊತ್ತು. ನಾನು ಇಷ್ಟು ಚೆನ್ನಾಗಿ ಕನ್ನಡ ಹೇಗೆ ಮಾತನಾಡಬಲ್ಲೆ ಅನ್ನೋದೇ ತಾನೇ ನಿಮ್ಮ ಸಂಶಯ? ಅವಳ ಮನವನ್ನು ತೆರೆದಿಟ್ಟ ಪುಸ್ತಕದಂತೆ ಓದಿದ. ದಂಗಾದಳು. ಅಚ್ಚರಿಯಿಂದ ಅವಳ ಕಣ್ಣುಗಳು ಮಿನುಗಿದವು. ನನ್ನ ತಂದೆ ನನ್ನ ಜೊತೆ ಯಾವಾಗಲೂ ಕನ್ನಡದಲ್ಲೇ ಮಾತಾಡ್ತಾ ಇದ್ದರು. ಭಾರತೀಯ ಭಾಷೆಗಳ ಪರಿಚಯ ಮೊದಲಿಂದ ಮಾಡಿಸಿದ್ರು. ಬರೀ ಭಾಷೆ ಮಾತ್ರವಲ್ಲ, ಇಲ್ಲಿನ ಸಾಮಾಜಿಕ ಜೀವನದಲ್ಲಿ ಹೊಂದಿಕೊಳ್ಳಬೇಕೆಂದು ಕನ್ನಡ ಭಾಷೆಯ ಪುಸ್ತಕಗಳನ್ನು ತರಿಸ್ಕೊಡ್ತಾ ಇದ್ರು. ಇಲ್ಲಿನ ಜೀವನ ರೀತಿ ನೀತಿಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ. ಭಾಷಾ ಬಾಂಧವ್ಯ ಆತ್ಮೀಯತೆಗೆ ಒಂದು ಸೇತುವೆ ಎಂಬುದು ಅವರ ಅಭಿಪ್ರಾಯ. ಅದು ಬಹಳಷ್ಟು ನಿಜವೆನಿಸಿದೆ. ನನಗೆ ಸರಿಯಾಗಿ ಭಾಷೆ ಬರೆದಿದ್ರೆ ಇಲ್ಲಿನ ಜನರ ಜೊತೆ ಹೇಗೆ ವ್ಯವಹರಿಸೋದು? ಐ ಲ್ಯಾಕ್ ಬ್ಯೂಟಿಫುಲ್ ಕನ್ನಡ. ನವಿರಾದ ಸ್ವರದಲ್ಲಿ ಭಾವುಕತೆಯ ಹಿಂದೆ ಪ್ರಾಮಾಣಿಕತೆ ಇತ್ತು. ಗೊಂಬೆಯಂತೆ ನಿಂತು ಅವಳತ್ತ ನೋಡಿದ. ತುಂಬಿಕೊಂಡ ಭಾರತೀಯ ವೈವಿಧ್ಯತೆ ಆಕರ್ಷಣೀಯವಾಗಿ ಎನಿಸಿತು. ಸುಂದರ ಕಪ್ಪನೆಯ ಕೂದಲು ಹಣೆಗೆ ಒಂದು ವರದಾನವಾಗಿತ್ತು. ಏನಾದರೂ ಮಾತನಾಡಿ ತಡಬಡಿಸಿದಳು. ಅವಳಿಗೆ ಏನು ಮಾತನಾಡಬೇಕೆಂಬುದು ತೋಚಲಿಲ್ಲ. ಅತ್ತಿತ್ತ ನೋಟವರಿಸಿದಳು. ಎಕ್ಸ್ಕ್ಯೂಸ್ ಮೀ, ಏನು ತಿಳ್ಕೋಬೇಡಿ, ನನಗೆ ಏನು ಮಾತನಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅವಳ ತಗ್ಗಿದ ನೋಟ ಕೆಂಪಾದ ಅಂಗೈಯನ್ನು ದಿಟ್ಟಿಸುತ್ತಾ ದೊಡ್ಡ ಕಡ್ಡಿಯ ಪೊರಕೆ ಘಾಸಿಗೊಳಿಸಿತು. ಮತ್ತೆ ಮತ್ತೆ ನೋಡಿದಳು. ಚುರುಕುಗೊಟ್ಟುವಂಥ ನೋವು. ಬರ್ತೀನಿ. ಒಣಗಿದ ಎಲೆಗಳನ್ನು ಮಂಕರಿಗೆ ತುಂಬಿತೊಡಗಿದಳು. ಅಭ್ಯಾಸವಿಲ್ಲದ ಕೈಗಳ ಎತ್ತರಲಾದ ದಣಿವು. ನಾನು ಸಹಾಯ ಮಾಡ್ಲಾ? ಬೆಚ್ಚಿದಳು. ಬೇಡ, ಆ ಕೆಲಸವನ್ನು ಅಷ್ಟಕ್ಕೆ ಬಿಟ್ಟಳು. ಈ ತೋಟ ಮಾರೋ ವಿಷಯ ನಿಜಾನ? ಗೋಕುಲ್ ಪ್ರಶ್ನೆಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದಳು. ಗೊತ್ತಿಲ್ಲ. ಈ ಹೊಸ ಸುದ್ದಿಯಿಂದ ಅವಳ ಮನ ನೊಂದಿತು. ಇದರಿಂದ ಆದಾಯವಿಲ್ಲದಂತಿರುವುದು ನಿಜ, ಆದರೆ ಮಾರುವ ಅಗತ್ಯವೇನು? ಅವಳದಿಗೆ ಭರ್ಜರಿ ಹಾಕಿದಂತಾಯಿತು. ಈ ತಾಣ ಅವಳಿಗೆ ಅತ್ಯಂತ ಪ್ರಿಯ. ಸಹನೆಗೆಟ್ಟುವಳಂತೆ ಮನೆಯತ್ತ ನಡೆದಳು. ಗೋಕುಲ್ ವಿಸ್ಮಿತನಾದ. ಅವನು ಮನೆಗೆ ಹೋಗುವಾಗ ಹಾರು ಹೊಡೆದು ತೋಟದ ಗೇಟನ್ನು ಹಾಕಿ ನಡೆದ. ಮರುದಿನ ಅವನು ಹುಟ್ಟಿದ ಹಬ್ಬ. ಅವನ ತಾಯಿ ತಮ್ಮ ಕಾರ್ಟರ್ ಕೆಲವು ಅಮೇರಿಕನ್ ಮಿತ್ರರು ಶುಭಾಶಯಗಳನ್ನು ಕಳಿಸಿದ್ದರು. ನೆನಪುಗಳಿಂದ ಅವನಿಗೆ ಭಾರವಾಯಿತು. ಒಂಟಿತನ ಅವನನ್ನು ಹಿಂಡಿ ಇಪ್ಪೆ ಮಾಡುತ್ತಿತ್ತು. ಕೊರತೆ ಕೊರತೆ ಕೊರತೆ. ವರ್ಜಿನಿಯಾ ತನ್ನ ಬಂಧುಗಳೊಂದಿಗೆ ಮಗನ ಹುಟ್ಟಿದ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದರು. ತಮ್ಮ ಕಾರ್ಟರ್ ಸಿಹಿ ತಿನಿಸಿ ಅಪ್ಪುತ್ತಿದ್ದ. ಅವು ಮರೆಯಲಾಗದ ದಿನಗಳು. ಆದರೆ ಅಲ್ಲಿಯ ಜನ, ಇವರ ರೂಪ ಬಣ್ಣ ನೋಡಿ ಹಿಂದೆ ಸರಿಯುತ್ತಿರುವುದು ಭ್ರಮೆ. ಮಮ್ಮಿ ಡಿಯರ್ ಕಾರ್ಟರ್ ಹೊರಳಿ ನರಳಿದ. ಇಡೀ ಪರಿಸರದಲ್ಲಿಯೇ ಒಂಟಿ ಎನಿಸಿತು. ಬಂದಾಗಿನಿಂದ ಆತ್ಮವಿಶ್ವಾಸದ ಕುಸಿಯುತ್ತಿತ್ತು. ಮಮ್ಮಿ ಮಮ್ಮಿ ಮಮ್ಮಿ. ಈ ಬ್ರಹ್ಮಾಂಡ ಒಂಟಿತನದ ವೇದನೆಯ ಅನುಭವ ಪ್ರಥಮ ಸಲವೆನಿಸಿತು. ತಂದೆಯ ಸುಕ್ಕುಗಟ್ಟಿದ ವಯಸ್ಸಿಗೆ ಮೀರಿದ ವೃದ್ಧಾಪ್ಯ ಅಂಚನ್ನು ಸೇರಿ ಸವೆದ ಶರೀರ ಕಣ್ಮುಂದೆ ಎಣಿಕಿತು. ಡ್ಯಾಡ್, ಈಗ ನಿಜವಾಗ್ಲೂ ನಿಮ್ಮ ವೇದನೆ ನನಗೆ ಅರ್ಥವಾಗುತ್ತಿದೆ.
ಪಕ್ಕಕ್ಕೆ ಹೊರಳಿದ. ನರ್ಸಿಂಗ್ ಹೋಮ್ಗೆ ಕಟ್ಟಡ ಪೂರ್ತಿಯಾಗಿತ್ತು. ಮೊದಲಿನ ಪರಿಸ್ಥಿತಿ ಬದಲಾಗಿತ್ತು. ಜನ ಬರುತ್ತಿದ್ದರು. ಆದಾಯಕ್ಕಿಂತ ಅವರಲ್ಲಿ ವಿಶ್ವಾಸಗೊಳಿಸುವುದೇ ಪ್ರಯತ್ನ ಮಾಡುತ್ತಿದ್ದ. ಆದರೆ ಆತ್ಮೀಯತೆ ಎನಿಸಲಿಲ್ಲ. ಉಪಕಾರ ಪಡೆಯುವ ದೃಷ್ಟಿ ಮಾತ್ರವಲ್ಲದೆ ಹೆಚ್ಚು ತೊಂದರೆ ಖರ್ಚಿಲ್ಲದೆ ಅಮೆರಿಕನಂತಹ ದೇಶದಲ್ಲಿ ಕಲಿತು ಬಂದ ಡಾಕ್ಟರ್ನಿಂದ ತಮ್ಮ ರೋಗ ರುಜಿನಗಳು ಮಾತ್ರ ವಾಸಿ ಮಾಡಿಕೊಳ್ಳಲು ಜನರು ಬರುತ್ತಿದ್ದರು. ಆದರೆ ಒಂದಲ್ಲ ಒಂದು ದಿನ ಶಾಮಣ್ಣ ಸುನಂದಮ್ಮ ತಾಯಿ ತಂದೆಯರ ಸ್ಥಾನದಲ್ಲಿ ನಿಂತು ಆಧರಿಸಬಹುದು ಎಂದು ಆತ್ಮವಿಶ್ವಾಸ ಅವನಲ್ಲಿತ್ತು. ಈಚೆಗೆ ಕುಸಿಯತೊಡಗಿತು. ಸುನಂದಮ್ಮ ಕೆನ್ನೆ ಸವರಿ ಪ್ರೀತಿಯಿಂದ ಕೂದಲನ್ನು ಕೈಯಾಡಿಸಿದ ದಿನ ಅವನ ಜನ್ಮದಲ್ಲಿ ಮರೆಯಲಾಗದು. ಮತ್ತೆಂದೂ ಮಾತನಾಡಿರಲಿಲ್ಲ. ಅನುಪಮ ಸೌಜನ್ಯಕ್ಕಾದರೂ ಮಾತನಾಡಿದ್ದರೂ ಅವಳ ಕಣ್ಣುಗಳಲ್ಲಿ ಭೀತಿ ಇಣುಕುತ್ತಲೇ ಇತ್ತು. ಹಲೋ ಗೋಕುಲ್, ಕೃಷ್ಣನ್ ಅವರ ಸ್ವರ ಕೇಳಿದ ಕೂಡಲೇ ಅವನ ದೇಹದಲ್ಲಿ ಹೊಸ ಚೇತನ ಸಂಚಾರವಾಯಿತು. ತಟ್ಟನೆ ಎದ್ದು ಕೂತ. ಹಲೋ ಅಂಕಲ್, ಬನ್ನಿ. ಒಳಗೆ ಬಂದ ಕೃಷ್ಣನ್ ಅವರ ಮುಖದ ಗೆಲುವು ಹಿಂಗಿತು. ಉತ್ಸಾಹ ಹಿಂಗಿದ ಅವನ ಮುಖ ನೋಡಿ ಅವರಿಗೆ ಅಯ್ಯೋ ಎನಿಸಿತು. ಸಹಾನುಭೂತಿಯಿಂದ ಅವರದೇ ಮಿಡಿಯಿತು. ಮನದಲ್ಲಿಯೇ ಗೆಳೆಯನಿಗೆ ಹಿಡಿಶಾಪ ಹಾಕಿದರು. ಮೈ ಬಾಯ್. ಸ್ವರ ಕುಸಿದಿತ್ತು. ಉಬ್ಬೆತ್ತಿ ಅವರತ್ತ ನೇರವಾಗಿ ನೋಡಿದ ಗೋಕುಲ್ ಪೆಚ್ಚಾದ. ಅವರ ಕಣ್ಣುಗಳೆರಡು ಸಹಾನುಭೂತಿಯ ಹೊಂಡಗಳಾದವು. ಗೋಕುಲ್ ಆತ್ಮವಿಶ್ವಾಸ ಛಿದ್ರವಾಯಿತು. ಯುವರ್ ಫಾದರ್ ಈಸ್ ಫೂಲಿಶ್. ಅವನು ಮಾಡಿದ ತಪ್ಪಿಗೆ ನೀನ್ಯಾಕೆ ಪ್ರಾಯಶ್ಚಿತ್ತ ಪಡ್ಕೋಬೇಕು? ಅವನು ತಪ್ಪಿಗೆ ನೀನು ಬಲಿಯಾಗಬಾರದು. ಈ ಜನ, ಇಲ್ಲಿನ ಜೀವನ ಯಾವುದೂ ಬೇಡ. ಬೆಂಗಳೂರಿಗೆ ಬಂದ್ಬಿಡು. ಇಲ್ದಿದ್ರೆ ಅಮೆರಿಕಾಗೆ ಹಿಂತಿರುಗಿಬಿಡು. ಸಂತೋಷವೇ. ನಿನ್ನ ತಾಯಿ ತುಂಬ ಸಂತೋಷ ಪಡುತ್ತಾರೆ. ಮಿಕ್ಕೆಲ್ಲ ಏರ್ಪಾಟ್ ಅಕ್ಕೆ ಮಾಡುತ್ತಾರೆ. ಕೃಷ್ಣನ್ ಪ್ರೀತಿಯಿಂದ ಅವನ ಎರಡು ಕೈಗಳನ್ನು ಹಿಡಿದುಕೊಂಡರು. ಶಾಮಣ್ಣನ ಗಡುಸು ಮುಖ ಬಂತು ಎದುರು ನಿಂತಿತ್ತು. ಥು ಎಂದು ಉಗಿಯಬೇಕೆನಿಸಿತು. ಧರ್ಮ, ಆಚಾರ, ವಿಚಾರ, ನೀತಿಯ ಕಟ್ಟುಪಾಡುಗಳು ಈ ದೇಶದಲ್ಲಿ ಬಲವಾಗಿ ಬೇರೂರಿ ಬಿಟ್ಟಿದೆ. ಈ ರೂಢಿಯ ಮೂಲ ನಂಬಿಕೆಗಳನ್ನು ಕಿತ್ತು ಹಾಕೋದು ಸುಲಭವಲ್ಲ. ಇದಕ್ಕಾಗಿ ಅಂತರಾತ್ಮದ ಪ್ರೀತಿ, ಮಮತೆಗಳು ಬಲಿಯಾಗಿ ಹೋಗುತ್ತೆ. ಕೃಷ್ಣನ್ ನೊಂದು ನುಡಿದರು. ಅವರ ಕೈ ಹಿಡಿದು ಮೃದುವಾಗಿ ಒತ್ತಿದ. ಬಹಳ ಹೊತ್ತು ಮೌನವಾಗಿ ಕೂತರು. ಮಾತನಾಡಲು ಗೋಕುಲ್ಗೆ ಉತ್ಸಾಹವಿರಲಿಲ್ಲ. ಕೃಷ್ಣನ್ ನರ್ಸಿಂಗ್ ಹೋಮ್ಗೆ ಪ್ರಾರಂಭೋತ್ಸವವನ್ನು ಮುಂದೂಡಿದರು. ಇದಕ್ಕಂತೆ ಹೆದ್ದರು. ಬದಲಾವಣೆ ಹೊಸ ರಕ್ತದಲ್ಲಿ ಆಗಬೇಕು. ಮನದಲ್ಲೇ ಏನೋ ಲೆಕ್ಕ ಮಾಡಿಕೊಂಡು ತಮ್ಮ ಸ್ವಾಭಿಮಾನವನ್ನು ಹತ್ತಿಕ್ಕಿ ಶಾಮಣ್ಣನ ಮನೆಯ ಕಡೆ ಹೆಜ್ಜೆ ಹಾಕಿದರು. ಮೊದಲು ಎದುರು ಸಿಕ್ಕಿದ್ದು ಅನುಪಮ. ಅವರ ಕಣ್ಣುಗಳಲ್ಲಿ ಬೇಸರದ ಛಾಯೆ ಮೂಡಿತು. ಬಲವಂತವಾಗಿ ಉಗುಳು ನುಂಗಿದರು. ಸ್ವತಂತ್ರವಾಗಿ ವಿಚಾರ ಮಾಡದ ಪ್ರತಿಯೊಂದು ಹೆಣ್ಣಿನ ಬಗ್ಗೆ ಅವರಿಗೆ ಬೇಸರ, ಜಿಗುಪ್ಸೆ. ಬನ್ನಿ ಮಾವ. ಅವಳ ಸ್ವರದಲ್ಲಿ ಗೆಲುವಿರಲಿಲ್ಲ. ಕೃಷ್ಣನ್ ಬೇಸರದಿಂದಲೇ ಮರದ ಕುರ್ಚಿ ಮೇಲೆ ಕೂತರು. ಸುತ್ತಲೂ ದೃಷ್ಟಿ ಹಾಯಿಸಿದರು. ಶಾಮಣ್ಣನ ಕಪಟ ಮೋಸಗಾರನಲ್ಲ. ಜೋಯಿಸರ ಮಗನಾಗಿ ಬಿಟ್ಟಿದ್ದ ಒಂದು ಚಿಕ್ಕ ಪುಟ್ಟ ಸಾಮಾನು ಕೂಡ ತಂದಿರಲಿಲ್ಲ. ಹಿರಿಯರ ಬಾಳಿ ಬದುಕಿದ ಕಂಬಸಾಲೆಯ ಮನೆಯಲ್ಲಿಯೇ ಎಲ್ಲವೂ ಇಂದಿನ ಘಟವನ್ನು ಮೆಲುಕು ಹಾಕುತ್ತಿತ್ತು. ಕರ್ತವ್ಯದಲ್ಲಿ ಜೋಯಿಸರ ಮಗನ ತಪ್ಪನ್ನು ಕೂಡ ಮರೆತು ಬಿಟ್ಟಿದ್ದರು. ನಿಮ್ಮಪ್ಪ ಇಲ್ವಾ? ಕೃಷ್ಣನ್ ಸ್ವರದಲ್ಲಿ ಕಠಿಣತೆ ಮಿನುಗಿತು. ಇಲ್ಲ. ಅನುಪಮ ಪೆಚ್ಚಾದಳು. ಅವರ ಮುಖ ಕೋಪದಿಂದ ಸಿಡಿತಿತ್ತು. ನಿಮ್ಮಮ್ಮನ ಕರಿ. ಕಾಲುಗಳನ್ನು ಇನ್ನಷ್ಟು ಮುಂದಕ್ಕೆ ಚಾಚಿ ಆರಾಮಾಗಿ ಕೂತರು. ಸುನಂದಮ್ಮ ಕೃಷ್ಣನ್ ಸ್ವರ ಕೇಳಿಯೇ ಒಳಗೆ ಉಳಿದರು. ಆಮೇಲೆ ಅವರಾಗೆ ತಳ್ಳಿದವರಂತೆ ಹೊರಗೆ ಬಂದರು. ಉಬ್ಬೆತ್ತಿ ಸುನಂದಮ್ಮನ ನೋಡಿದ ಕೃಷ್ಣನ್ ಮಾತು ಬಾರದಂತೆ ಕೂತರು. ಮುಖದಲ್ಲಿ ಮೊದಲಿನ ಗೆಲುವಿರಲಿಲ್ಲ. ಮಂಕಾದ ಕಣ್ಣುಗಳು ಮನದ ವ್ಯತೆಯನ್ನು ಹೇಳುವಂತಿತ್ತು. ಕೋಪದಿಂದ ಆಡಬೇಕೆಂದಿದ್ದ ಮಾತುಗಳೆಲ್ಲ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಹೇಗಿದ್ದೀರಾ? ಮುಂದಿನ ಮಾತುಗಳನ್ನು ಕೃಷ್ಣನ್ ಹುಡುಕತೊಡಗಿದರು. ಸುನಂದಮ್ಮ ಕಣ್ಮುಂದೆ ಮಂಜು ಹರಡಿಕೊಂಡಿತ್ತು. ಬಹಳ ಕಷ್ಟದಿಂದ ಹೇಳಿದರು, ಇದ್ದೀವಿ. ಅವರ ತೀವ್ರ ವ್ರತರಾದ ಮಾನಸಿಕ ಹಿಂಸೆಗೆ ಗುರಿಯಾಗಿದ್ದಾರೆಂದು ಕೃಷ್ಣನ್ಗೆ ಅರಿವಾಯಿತು. ಅದು ಸಹಜವೆನಿಸಿತು. ತೋಟ ಮಾರೋ ವಿಷಯ ನಿಜಾನಾ? ಅವರು ಇಲ್ಲಿಗೆ ಬರಲು ಈ ವಿಷಯವು ಸ್ವಲ್ಪ ಮಟ್ಟಿಗೆ ಕಾರಣ. ವಿಷಯ ತಿಳಿತು. ನನಗೆ ನಂಬಕ್ಕಾಗ್ತಾ ಇಲ್ಲ. ಸುಳ್ಳು ಯಾಕೆ ಹರಡುತ್ತೆ? ಅದರಲ್ಲಿ ಬರೋ ಆದಾಯ ಅಷ್ಟರಲ್ಲೇ ಇದೆ. ಹೇಗೋ ಅನುಪಮಗೆ ಗಂಡು ಗೊತ್ತಾದರೆ ಮದುವೆಗೆ ಅಂತ ಹಣ ಬೇಕಲ್ಲ, ಅದಕ್ಕೋಸ್ಕರ ಮಾರಿಬಿಡೋಣ ಅಂತ. ನಿಜ ಸಂಗತಿ ಇದೆಲ್ಲವೆಂದು ಕೃಷ್ಣನಿಗೂ ಗೊತ್ತು. ತುಟಿಕಚ್ಚಿ ಗಂಭೀರವಾಗಿ ಕೂತರು. ಅವರಿಗೆ ಸಂಕಟವಾಯಿತು. ತಡೆಯದಾದರೂ ಬೇಜಾರು ಮಾಡ್ಕೋಬೇಡಿ. ಆ ತೋಟ ಮಾರಿ ಮಗಳಿಗೆ ಮದುವೆ ಮಾಡೋಷ್ಟು ಸ್ಥಿತಿಯಲ್ಲಿ ನೀವೇನಿಲ್ಲ. ಒಟ್ಟಿನಲ್ಲಿ ಆ ಹುಡುಗ ಬಂದು ಇಲ್ಲಿರೋದು ನಿಮಗಿಷ್ಟವಿಲ್ಲ. ಸುನಂದಮ್ಮ ಸುಮ್ಮನೆ ಕೂತರು. ಗಂಡನ ಬಗೆಗೆ ಅತಿ ಎನಿಸಿದರು. ಹೃದಯ ಮಮತೆಯಿಂದ ಮಿಡಿದರು. ಆಚಾರ ವಿಚಾರದಲ್ಲಿ ನಂಬಿಕೆ ಇಟ್ಟವು ಸೋಲು ಒಪ್ಪಿಕೊಳ್ಳಲು ಅವರು ಸಿದ್ಧರಿರಲಿಲ್ಲ. ಅದೆಲ್ಲ ಏನಿಲ್ಲ, ಯಾರು ಬಂದರೂ ನಮಗೇನು ಎಂದೋ ತೊಡೆದುಕೊಂಡ ಸಂಬಂಧ. ಅದೆಲ್ಲ ಮುಗಿದು ಹೋದ ಕತೆ. ಮೊದಲು ದಿಗ್ಭ್ರಮೆಯಿಂದ ಕೃಷ್ಣನ್ ಕೂತರು. ಆಮೇಲೆ ನಕ್ಕು ಬಿಟ್ಟರು. ಅಂತಃಕರಣಕ್ಕಿಂತ ಇವರಿಗೆ ಆಚಾರವೇ ಹೆಚ್ಚು. ಗೋಕುಲ್ಗೆ ಬುದ್ಧಿ ಇಲ್ಲ. ಆಯಿತು, ಈ ಮೂಢ ಜನರ ಬುದ್ಧಿ ಅವನಿಗೆ ಗೊತ್ತಿಲ್ಲ. ಅಲ್ಲಿಂದ ಬಂದು ಅವನ ಔದಾರ್ಯದಿಂದ ಆಧರಿಸುವ ದೊಡ್ಡ ಬುದ್ಧಿ ಈ ಜನರಿಗೂ ಇಲ್ಲ. ಅವರ ಮುಖದಲ್ಲಿ ಮೂಡಿದ ಜಿಗುಪ್ಸೆಯನ್ನು ನೋಡಿ ಆಕೆ ತಲೆ ತಗ್ಗಿಸಿದರು. ಅಪಾರಾದ ಭಾವ ಅವರನ್ನು ಕಿತ್ತು ತಿನ್ನುತ್ತಿತ್ತು. ಎದ್ದು ನಿಂತು 4 ಹೆಜ್ಜೆ ಹೋದ ಕೃಷ್ಣನ್ ಮತ್ತೆ 2 ಹೆಜ್ಜೆ ಹಿಂದಕ್ಕೆ ಬಂದರು. ತೋಟ ಮಾರೋದಾದರೆ ನಮಗೆ ಮಾರಿಬಿಡಿ. ಜೋಯಿಸರ ಆಸ್ತಿ ಅವರ ಮೊಮ್ಮಗನಿಗೆ ಬಿಟ್ಟು ಬೇರೆಯವರಿಗೆ ಸೇರೋದು ಬೇಡ. ಕಡ್ಡಿ ತುಂಡು ಮಾಡಿದಂತೆ ಕಡಾಖಂಡಿತವಾಗಿ ಹೇಳಿದರು. ಮತ್ತೆ ಎಚ್ಚರಿಕೆ ನೀಡುವುದನ್ನು ಮರೆಯಲಿಲ್ಲ. ಈ ಮಾತು ಶಾಮಣ್ಣನವರಿಗೆ ಹೇಳಿಬಿಡಿ.
ಕೃಷ್ಣನ್ ಹೋದಾಗ ಎಷ್ಟೋ ಹೊತ್ತಿನವರೆಗೆ ಸುನಂದಮ್ಮ ಹಾಗೇ ನಿಂತಿದ್ದರು. ಆಕೆಗೆ ಕೋಪ ಬರಲಿಲ್ಲ. ಡಾಕ್ಟರ್ ಗೋಕುಲಿಗೆ ಅವರೊಬ್ಬರಾದರೂ ಬಂಧು ಹಿತೈಷಿಗಳಾಗಿ ನಿಂತರಲ್ಲ ಎನ್ನುವ ಸಂತೋಷ. ಅಷ್ಟು ದೂರ ಹೋದವರು ಮತ್ತೆ ವಾಪಸ್ ಬಂದು ಕೃಷ್ಣನ ಒಂದು ಕ್ಷಣ ಯೋಚಿಸುತ್ತಾ ನಿಂತರು. ಡಾಕ್ಟರ್ ಗೋಕುಲ್ ಒಪ್ಪಿದರೆ ಸುನಿತಾಳನ್ನು ಕೊಟ್ಟು ಮದುವೆ ಮಾಡುವುದಕ್ಕೆ ಅವರು ಸಿದ್ಧ. ಈ ಕಂದಾಚಾರಗಳಿಗೆಲ್ಲ ಸೊಪ್ಪು ಹಾಕುವಂಥ ಮನುಷ್ಯರಲ್ಲ. ಸನ್ನೆ ಮಾಡಿ ಅನುಪಮಳನ್ನು ಕರೆದರು. ನೀನು ವಿದ್ಯಾವಂತೆ. ತನ್ನವರನ್ನೆಲ್ಲ ಬಿಟ್ಟು ಗೋಕುಲ್ ಇಲ್ಲಿಗೆ ಬಂದಿದ್ದಾನೆ. ನಾಳೆ ಅವನ ಹುಟ್ಟುಹಬ್ಬ. ಕಡೇ ಪಕ್ಷ ಶುಭ